ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ವಾರ್ ಗೇಮ್ ಗಿಂತ ಮುಂಚೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲ್ಲರಿಗೂ ಕೂಡ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಅವರು ರೀಸೆಂಟ್ ಆಗಿ ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಈಗ ಥ್ಯಾಂಕ್ಸ್ ಗಿವಿಂಗ್ ಗೆ ನಾನು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ಹೇಳಬೇಕು. ಯಾಕಂದ್ರೆ ಇಂತ ಒಂದು ಅದ್ಭುತವಾದ ಅವಕಾಶ ನನಗೆ ಸಿಕ್ಕಿದೆ. ವಾರ್ ಗೇಮ್ ಸ್ಟೀಲ್ ಕೇಜ್ ಒಳಗಡೆ ನನ್ನ ಅಪೋನೆಂಟ್ಸ್ ಗಳು ನನಗೆ ಆಗದೆ ಇರೋರೇ ನನ್ನ ಎದುರುಗಡೆ ಇದ್ದಾರೆ. ಮೊದಲನೇದಾಗಿ ರೋಮನ್ ರೈನ್ಸ್ ಅವ್ರನ್ನ ನಾನು ನನ್ನ ಕಾಲಿನಿಂದ ಒದ್ದು ಅಕ್ನಾಲೇಜ್ ಮಾಡ್ತೀನಿ. ಆ ಟ್ವಿನ್ ಬ್ರದರ್ಸ್ ನಂತೂ ನಾನು ಖಂಡಿತವಾಗ್ಲೂ ಕೂಡ ಬಿಡೋದಿಲ್ಲ. ನಾನು ಇಷ್ಟು ವರ್ಷದಿಂದನೂ ಕೂಡ ವಾರ್ ಗೇಮ್ ಅಲ್ಲಿ ಅದನ್ನೇ ಮಾಡ್ಕೊಂಡು ಬರ್ತಾ ಇರೋದು. ಇನ್ನ ಕೋಡಿ ರೋಡ್ಸ್ ಈ ಬಾರಿ ನಿನ್ನನ್ನ ನನ್ನಿಂದ ಕಾಪಾಡೋದಕ್ಕೆ ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ರೆಫ್ರಿ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನ ಸಸ್ಪೆಂಡ್ ಮಾಡೋದಕ್ಕೆ ನಿಕ್ ಕಾರ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವರು ಕೂಡ ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಅಂತೂ ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಚೆರಿ ಅಂದ ಟಾಪ್ ರೀತಿ ಸಿಎಂ ಪಂಕ್ ಕೂಡ ನನ್ನ ಕೈಯಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಅಂಡ್ ಈ ಬಾರಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಈ ಒಂದು ಥ್ಯಾಂಕ್ಸ್ ಗಿವಿಂಗ್ ಗೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಟಿಕೆಟ್ ಸೇಲ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಟಾರ್ಟಿಂಗ್ ಅಲ್ಲಿ ಡಬ್ಲ್ಯೂ ಅವರು 34,000 ಅಥವಾ 35,000 ಸೀಟಿಂಗ್ ಕೆಪಾಸಿಟಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಬಟ್ ಈಗ ಅಡಿಷನಲ್ ಆಗಿ 6,461 ಟಿಕೆಟ್ ಗಳನ್ನ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕೇವಲ 4 ದಿನದಲ್ಲಿ ಅಷ್ಟು ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿದೆ. ಮಂಡೇ ನೈಟ್ ಅಲ್ಲಿ ನಮಗೆ ಎಂಡಿಂಗ್ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ತಲ್ಲ, ಅದಾದ್ಮೇಲೆ ಸುಮಾರು 5,000 ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಓವರ್ ಆಲ್ ಸೀಟಿಂಗ್ ಕೆಪಾಸಿಟಿ 41,000 ಅಂಡ್ ಡಬ್ಲ್ಯೂ ಅವರು ಈಗಾಗಲೇ 40,000 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಇನ್ನು ಬಾಕಿ ಉಳಿದಿರೋದು 1,000 ಟಿಕೆಟ್ ಗಳು ಮಾತ್ರ. ಐ ಥಿಂಕ್ ಇಷ್ಟೊತ್ತಿಗೆ ಅದು ಕೂಡ ಮಾರಾಟ ಆಗಿದೆ. ಸೊ 41,000 ಜನಗಳ ಮಧ್ಯೆ ಈ ಬಾರಿಯ ವಾರ್ ಗೇಮ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಓಪನ್ ಸ್ಟೇಡಿಯಂ. ಅಂಡ್ ಸ್ಟೇಡಿಯಂ ನ ಸ್ಟೇಜ್ ಹಾಗೆ ರಿಂಗ್ ಕನ್ಸ್ಟ್ರಕ್ಟ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಎಲ್ಲದನ್ನು ಕೂಡ ರೆಡಿ ಮಾಡಿದ್ದಾರೆ. ರಿಂಗ್ ಸುತ್ತ ಚೇರ್ನು ಕೂಡ ಈಗಾಗಲೇ ಸಿದ್ಧಪಡಿಸ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ನು ಕೂಡ ಪ್ಲೇ ಮಾಡಿ ಸ್ಕ್ರೀನ್ ಮೇಲೆ ಗ್ರಾಫಿಕ್ ನೆಲ್ಲದನ್ನು ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅಟ್ಮಾಸ್ಫಿಯರ್ ಮಾತ್ರ ತುಂಬಾನೇ ಅದ್ಭುತವಾಗಿ ನಮಗೆ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚಾಟ್ ಗೇಬಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಚಾಟ್ ಗೇಬಲ್ ಅವರಿಗೆ ಇಂಜುರಿ ಆಗಿತ್ತು ಅಂಡ್ ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಉಳಿದಿದ್ರು. ಅಂಡ್ ಈಗ ಅವರು ರಿಕವರಿ ಮೋಡಲ್ ಇದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಾನೇ ಒಂದು ಅಪ್ಡೇಟ್ ನ ತಿಳಿಸಿದ್ದೆ, ನಮ್ಮ ಚಾಟ್ ಗೇಬಲ್ ಅವರು ಪರ್ಫಾರ್ಮೆನ್ಸ್ ಸೆಂಟರ್ ಗೆ ಬಂದು ತಲುಪಿದ್ದಾರೆ ಅಂಡ್ ಅಲ್ಲೂ ಕೂಡ ಟ್ರೈನಿಂಗ್ ನಡೆಸ್ತಾ ಇದ್ದಾರೆ ಅಂತ. ಅಂಡ್ ಈಗ ಅವರೇ ಒಂದು ವಿಡಿಯೋನ ಡ್ರಾಪ್ ಮಾಡಿದ್ದಾರೆ ಅಂಡ್ ಅವರು ಇಲ್ಲಿ ಎಕ್ಸರ್ಸೈಸ್ ನ ಮಾಡ್ತಾ ಇದ್ದಾರೆ ಅಂಡ್ ಅವರು ತನ್ನ ಆರ್ಮ್ ನ ಟ್ರೈನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗಾಯ್ಸ್, ಚಾಟ್ ಗೇಬಲ್ ಅವರ ಟ್ರೈನಿಂಗ್ ಆದಷ್ಟು ಬೇಗ ಮುಗಿಲಿ, ಆದಷ್ಟು ಬೇಗ ಅವರು ಕಂಪನಿಗೆ ರಿಟರ್ನ್ ಆಗ್ಲಿ. ಈ ಒಂದು ಎಲ್ ಗ್ರಾಂಡೆ ಅಮೆರಿಕಾನೋ ಅನ್ನೋ ಒಂದು ಸ್ಟೋರಿ ಲೈನ್ ಏನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಅದು ಇನ್ನೂ ಕೂಡ ಬರದಿಂದ ಸಾಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಲಿಟಲ್ ಸೀನಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ಅಲ್ಲಿ ನಮಗೆ ಲಿಟಲ್ ಸೀನಾ ಹಾಗೆ ಲಿಟಲ್ ಸ್ಟೂಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈಗ ಅದ್ರ ಬಗ್ಗೆ ಲಿಟಲ್ ಸೀನಾ ಅವರೇ ಒಂದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ದಾರೆ. ಅವರು ಡಾಲ್ಫ್ ಜಿಗ್ಲರ್ ಅವರ ಯಾವುದೋ ಒಂದು ಪಾಡ್ಕಾಸ್ಟ್ ಗೆ ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇತ್ತು ಅಂತ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಆ ಒಂದು ವಿಚಾರನ ನಾನು ಅಚೀವ್ ಮಾಡಿದ್ದೀನಿ ಅಂತ ಇನ್ನೂ ಕೂಡ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಇವರು ಕೂಡ ಸ್ವಲ್ಪ ರೆಸ್ಲಿಂಗ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಈ ಕುಳ್ಳರ ರೆಸ್ಲಿಂಗ್ ಇರುತ್ತಲ್ಲ, ಅಲ್ಲಿ ಇವರು ಕೂಡ ಕೆಲವೊಂದಷ್ಟು ಮ್ಯಾಚಸ್ ಗಳಲ್ಲಿ ರೆಸಲ್ ಮಾಡಿದ್ದಾರೆ. ಒಂದು ಆರ್ಗನೈಸೇಷನ್ ಇಂದ ಇವ್ರನ್ನ ಡಬ್ಲ್ಯೂ ಅವರು ಕರೆಸಿರ್ತಾರೆ. ಅಂಡ್ ಇವರಿಗೆ ಗೊತ್ತಿರ್ಲಿಲ್ವಂತೆ ಇವ್ರನ್ನೇ ಕರೆಸ್ತಾರೋ ಅಥವಾ ಇನ್ನೂ ಸ್ವಲ್ಪ ಜನನ ಕರೆಸ್ತಾರೋ ಅಂತ. ಆಮೇಲೆ ಫೈನಲಿ ಇವರೇ ಸೆಲೆಕ್ಟ್ ಆಗ್ತಾರಂತೆ. ಅಂಡ್ ಸ್ಟೀವ್ನು ಕೂಡ ಇವ್ರ ಟೀಮ್ ಇಂದಾನೆ ಅಲ್ವಾ, ಸೊ ಅವನ ಕೂದಲು ಕೂಡ ವೈಟ್ ಕಲರ್ ಮಾಡಿರ್ತಾರಂತೆ ರಿಯಲ್ ಸ್ಟೋಗೆ ಕರೆಕ್ಟ್ ಆಗೋ ರೀತಿ. ಸೊ ತುಂಬಾನೇ ಅದ್ಭುತವಾದ ಮೂಮೆಂಟ್ ಅಂತ ಇವರು ಕೂಡ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಲೈವ್ ಎಪಿಸೋಡ್ ಆಗಿರೋದಿಲ್ಲ, ಬದಲಿಗೆ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ USA ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ನಡೀತಾ ಇರೋ ಕಾರಣ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳಿಗೆ ಡಬ್ಲ್ಯೂ ಅವರು ರಜೆ ಕೊಟ್ಟಿದ್ದಾರೆ. ಅವರು ತನ್ನ ಫ್ಯಾಮಿಲಿ ಜೊತೆ ಹೋಗಿ ಟೈಮ್ ನ ಸ್ಪೆಂಡ್ ಮಾಡ್ಲಿ ಅಂತ. ಸೊ ನನಗಾಗ್ಲೇ ತಿಳಿಸ್ಕೊಟ್ಟಿದ್ದೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ, ಕಂಪ್ಲೀಟ್ ಸ್ಪಾಯ್ಲರ್ ನ ತಿಳಿಸ್ಕೊಟ್ಟಿದ್ದೆ. ಅಂಡ್ ಆದ್ರೂ ಕೂಡ ಮತ್ತೊಮ್ಮೆ ಲೈಟ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜೇ ಊಸೋ ಅವರು ರೂಸೆವ್ ಅವ್ರನ್ನ ಸೋಲಿಸ್ತಾರೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ಅಲ್ಲಿ. ಅಂಡ್ ಅದಾದ್ಮೇಲೆ ಮಿಸ್ ಅವರು ಶೇಮೆಸ್ ಅವರ ರಿಪ್ಲೇಸ್ಮೆಂಟ್ ಆಗಿ ಅದೇ ಒಂದು ಟೂರ್ನಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಮಿಸ್ ಆಗಿ ಎಲಿನೈಟ್ ಅವರ ನಡುವೆ ಕೂಡ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲಿನೈಟ್ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಇಂಟರ್ಫೈರ್ ಮಾಡಿ ಚೆಲ್ಸಿಯಾ ಗ್ರೀನ್ ಅವರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಟೀಮ್ ಸ್ಯಾಮಿ ಝೈನ್ ವರ್ಸಸ್ ಟೀಮ್ MFT ಅವರ ನಡುವೆ 6 ಮ್ಯಾನ್ ಎಲಿಮಿನೇಷನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋವ್ ಅವರ ಟೀಮು ವಿನ್ ಆಗುತ್ತೆ. ಅಂಡ್ ಸೋಲೋ ಸಿಕೋವ್ ಅವರು ಸೋಲ್ ಸರ್ವೈವರ್ ಆಗಿರ್ತಾರೆ. ಅಂಡ್ ಲಾಸ್ಟ್ ಗೆ ವೈಟ್ ಸಿಕ್ಸ್ ಅವರು ಬಂದು ಸೋಲೋ ಸಿಕೋವ್ ಅವರ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಅಡ್ವಾಂಟೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ.
ಶಾರ್ಲ್ಟ್ ಫೇರ್ ಹಾಗೆ ಆಸ್ಕಾ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲ್ಟ್ ಫೇರ್ ಅವರು ಆಸ್ಕಾ ಅವರನ್ನ ಸೋಲಿಸಿದ್ದಾರೆ. ಅಂಡ್ ಈಗ ಶಾರ್ಲ್ಟ್ ಫೇರ್ ಅವರ ಟೀಮಿಗೆ ಅಡ್ವಾಂಟೇಜ್ ಸಿಕ್ಕಿದೆ. ಇಷ್ಟು ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ, ಅಷ್ಟೊಂದೇನು ಬಿಗ್ ಅಂತಾನು ಕೂಡ ಅನಿಸ್ತಾ ಇಲ್ಲ, ಬೋರಿಂಗ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಯಾರಾದ್ರೂ ನೋಡಬೇಕು ಅಂತ ಇದ್ರೆ ನಾಳೆ 6:30ಗೆ ಎದ್ದು ಆರಾಮಾಗಿ ನೋಡಬಹುದು. ನಾನಂತೂ ನೋಡೋದಕ್ಕೆ ಹೋಗೋದಿಲ್ಲ, ಆರಾಮಾಗಿ ಎದ್ದು ಬೆಳಿಗ್ಗೆ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸಿಎಂ ಪಂಕ್ ಅವರು ಕೂಡ ಈ ಬಾರಿಯ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಮೈನ್ ಇವೆಂಟ್ ಮಾಡ್ಬೇಕಂತೆ. ಲಿಟರಲಿ ನಾನು ಕೂಡ ಒಪ್ಕೋತೀನಿ, ಸಿಎಂ ಪಂಕ್ ನೀವು ನಿಮ್ಮ ವೈಫ್ ನ ಪ್ರೀತಿ ಮಾಡ್ತೀರಾ, ನಿಮ್ಮ ಹೆಂಡತಿ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಇದ್ದಾರೆ, ಅದರಿಂದ ನೀವು ಈ ಬಾರಿಯ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅಫ್ಕೋರ್ಸ್ ಎಲ್ಲ ಹಸ್ಬೆಂಡ್ ಗಳು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು. ಬಟ್ ಲಿಟರಲಿ ನಿಮ್ಗೆ ಅನ್ಸುತ್ತಾ ಆ ರೀತಿ ಡಬ್ಲ್ಯೂ ಅವರು ಪ್ಲಾನ್ ಮಾಡಿರ್ತಾರೆ ಅಂತ? ಒಂದ್ ಕಡೆ ನೀವು ಈ ಬಾರಿಯ ಅಲ್ಲ, ಹಿಸ್ಟ್ರಿಯ ಬಿಗ್ಗೆಸ್ಟ್ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಟಾಪ್ ಸ್ಟಾರ್ಸ್ ಗಳು ಒಂದೇ ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅವರ ನಡುವೆ ನಿಜವಾಗ್ಲೂ ನಿಮಗೆ ಅನ್ಸುತ್ತಾ ನಿಮ್ಮ ವೈಫ್ ಇರ್ತಕ್ಕಂತಹ ಈ ಒಂದು ಮ್ಯಾಚ್ ಮೇನ್ ಇವೆಂಟ್ ಮಾಡುತ್ತೆ ಅಂತ? ನಿಜವಾಗ್ಲೂ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೀರಾ, ನನಗೂ ಕೂಡ ಗೊತ್ತು ವೈಫ್ ಮೇಲೆ ಪ್ರೀತಿ ಇದೆ ಅಂತ, ಬಟ್ ಅದಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ನ ಮ್ಯಾಚ್ ಕಾರ್ಡ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾ 42 ಇನ್ನೇನು ಪ್ರಾರಂಭ ಆಯ್ತು ಅಂತಾನೆ ಹೇಳ್ಬಹುದು. ಸರ್ವೈವರ್ ಸೀರೀಸ್ ಮುಗಿದ ಕೂಡಲೇ ರೋಡ್ ಟು ರಸಲ್ ಮೇನಿಯಾ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಸರ್ವೈವರ್ ಸೀರೀಸ್ ಮುಗಿದ ಕೂಡಲೇ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಇರೋದು ರಾಯಲ್ ರಂಬಲ್ ಆಗಿರೋ ಕಾರಣ ರಾಯಲ್ ರಂಬಲ್ ಅಂದ್ರೆ ರೋಡ್ ಟು ರಸಲ್ ಮೇನಿಯಾ. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ರಸಲ್ ಮೇನಿಯಾ 42ಗೆ 2 ಮೈನ್ ಇವೆಂಟ್ ಮ್ಯಾಚ್ ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಎಸ್ ಇವರ ಪ್ರಕಾರ ಗಾಯ್ಸ್ 100% ನಮಗೆ ರಸಲ್ ಮೇನಿಯಾ 42 ಅಲ್ಲಿ ಒಂದು ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ, ಅಥವಾ ರೋಮನ್ ರೈನ್ಸ್ ಆಗಿ ಸಿಎಂ ಪಂಕ್ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ. ಎಸ್ ಈ 2 ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಯಾರಾದ್ರೂ ಒಬ್ಬರನ್ನ, ಅಂದ್ರೆ ರೋಮನ್ ರೈನ್ಸ್ ಆಗಿ ಸಿಎಂ ಪಂಕ್ ಅವರ ಮ್ಯಾಚ್ ಆದ್ರೂ ನೋಡೋದಕ್ಕೆ ಸಿಗುತ್ತೆ, ಅಥವಾ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆದ್ರೂ ನಮಗೆ ರಸಲ್ ಮೇನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಕಮೆಂಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರ ಮಾತುಗಳು ನಿಜ ಕೂಡ ಆಗಿದೆ. ಅಥವಾ ಡಬ್ಲ್ಯೂ ಅವರು ಇನ್ನೂ ಕೂಡ ಬ್ಯಾಂಗರ್ ಮಾಡಬೇಕು ಅಂದ್ರೆ ರೋಮನ್ ರೈನ್ಸ್ ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ವಿನ್ನರ್ ಟೇಕ್ಸ್ ಆಲ್ ಅಂತ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ಬಟ್ ಐ ಥಿಂಕ್ ಈ ಬಾರಿ ಆ ಒಂದು ತಪ್ಪನ್ನ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಅಥವಾ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿ ಆ ಕಡೆ ಸಿಎಂ ಪಂಕ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನು ಕೂಡ ಪ್ಲಾನ್ ಮಾಡಬಹುದು. ಯಾಕಂದ್ರೆ ರಸಲ್ ಮೇನಿಯಾ 42 ನ ಪೋಸ್ಟರ್ ನಾವು ಗಮನಿಸಿದ್ರೆ ಒಂದು ಕಡೆ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರು ಕೂತ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಸಿಎಂ ಪಂಕ್ ಆಗಿ ಬ್ರಾಕ್ ಲೆಸ್ನರ್ ಅವರು ಕೂತ್ಕೊಂಡಿದ್ದಾರೆ. ಅಥವಾ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನು ಕೂಡ ಪ್ಲಾನ್ ಮಾಡಿ ಆ ಕಡೆ ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ಇದ್ರ ಮಧ್ಯೆ ನಮ್ಮ ಸ್ಯಾತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ಏನೇ ಆಗ್ಲಿ ಗಾಯ್ಸ್, ಈ ಬಾರಿಯ ರಸಲ್ ಮೇನಿಯಾ 42 ಮಾತ್ರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮ್ಯಾಚ್ ಕಾರ್ಡ್ ಗಳಲ್ಲಿ ಒಂದಾಗಲಿದೆ. ಬಿಗ್ ಸ್ಟಾರ್ಸ್ ಗಳಿಗೆನೆ ಯಾರನ್ನಾದ್ರೂ ಫೇಸ್ ಮಾಡ್ಲಿ ಗುರು, ತುಂಬಾ ಅದ್ಭುತವಾದ ಬಿಗ್ ಸ್ಟೋರಿ ಲೈನು ಹಾಗೆ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಫೀಲ್ ಬರ್ತಾ ಇದೆ. ಆದ್ರೂ ಕೂಡ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಒಂದು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರಂತೆ, ಅಥವಾ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡ್ತಾರಂತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.